ಅನಲಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಶಿವನ ಆಜ್ಞೆಯನ್ನ ಪರಿಪಾಲನೆ ಮಾಡಿದಂತಹ ಗಣೇಶ ಬೇರೆ ಬೇರೆ ಅಸ್ತ್ರಶಸ್ತ್ರಗಳಿಂದ ಅವನು ನಾಶ ಮಾಡಲಿಕ್ಕೆ ನೋಡ್ತಾನೆ, ಆದ್ರೆ ಆಗೋದಿಲ್ಲ. ಆದರೆ ಕೊನೆಯ ಅಸ್ತ್ರವಾಗಿ ಗಣೇಶ ರಾಕ್ಷಸನ ದೇಹವನ್ನ ತನ್ನ ಹೊಟ್ಟೆ ಒಳಗಡೆ ತಗೊಂಡಾಗ ಹೊಟ್ಟೆ ಉಬ್ರ ಆಗ್ಲಿಕ್ಕೆ ಶುರುವಾಗುತ್ತೆ. ಯಾಕೆಂದರೆ ರಾಕ್ಷಸ ಅನ್ನುವಂಥದ್ದು ಒಂದು ನೆಗೆಟಿವ್ ಎನರ್ಜಿ. ಹೊಟ್ಟೆಯಲ್ಲಿ ತಳಮೊಳಗ ಆಗ್ಲಿಕ್ಕೆ ಶುರುವಾದಾಗ ಅವನು ಗಣೇಶ ಆಗಿನ ಕಾಲದ ಎಲ್ಲ ಗಿಡಮೂಲಿಕೆಗಳನ್ನ ಪ್ರಯೋಗ ಮಾಡಿದ್ರೂ ಸಹ ಆ ಹೊಟ್ಟೆ ಉಬ್ರ ಅವನಿಗೆ ಕಡಿಮೆ ಆಗೋದಿಲ್ಲ. ಆಗ ಒಂದು ಮುಷ್ಟಿ ಪರಿಸರದಲ್ಲಿ ವಾಸಿಸುವಂತಹ ಅನೇಕ ಪ್ರಾಣಿಗಳು ಹೊಟ್ಟೆ ಉಬ್ರ ಆಯಿತು ಅಥವಾ ಹೊಟ್ಟೆಯಲ್ಲಿ ಏನೋ ಸಂಕಟ ಆಗ್ತಾ ಇದೆ, ಹೊಟ್ಟೆಯಲ್ಲಿ ಏನೋ ತಳಮಳ ಆಗ್ತಾ ಇದೆ ಅಂತ ಅಂದಾಗ ಆ ಪ್ರಾಣಿಗಳು ಇಷ್ಟು ಪ್ರತಿನಿತ್ಯ ನೀವು ಪ್ರತಿ ವಾರ ನೀವು ಸೇವನೆ ಮಾಡ್ತಾ ಬನ್ನಿ, ನಿಮಗೆ ಶುಗರ್ ಅನ್ನುವಂಥದ್ದು, BP ಅನ್ನುವಂಥದ್ದು ಅಥವಾ ಕುತ್ಕೊಂಡು ಎದ್ದೇಳಕ್ಕಾಗಲ್ಲ, ಇದ್ರೆ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಏನು ಹೇಳ್ತೀರಾ, ಅದು ಚರ್ಮ ವ್ಯಾಧಿಗಳು, ರಕ್ತ ಶುದ್ಧಿ ಆಗೋದ್ರಿಂದ, ಕರಳು ಶುದ್ಧಿ ಆಗೋದ್ರಿಂದ ಹಿಡಿದು ಎಲ್ಲ ರೋಗಗಳನ್ನು ಇದು ಪರಿಹಾರ ಮಾಡುತ್ತೆ. ಇದು ಸಾಧ್ಯನಾ? ನೀವು ಅನುಭವಿಸಿ ನೋಡಿ. ಶ್ರೀ ಗುರುಭ್ಯೋ ನಮಃ. ಜನ್ಮ ಕೊಟ್ಟಂತಹ ಜನ್ಮದಾತನಿಗೆ, ಅನ್ನ ಕೊಟ್ಟಂತಹ ಅನ್ನದಾತನಿಗೆ, ರಕ್ಷಣೆ ಮಾಡುವಂತಹ ಸೈನಿಕನಿಗೆ ಹಾಗೂ ಸ್ವಚ್ಛತೆ ಮಾಡುವಂತಹ ಎಲ್ಲ ಪೌರ ಕಾರ್ಮಿಕರಿಗೂ ಈ ನಿಮ್ಮ ಮಹೇಶ್ ಗುರೂಜಿಯ ಶಿರಭಾಗಿದ ನಮಸ್ಕಾರಗಳು. ಆತ್ಮೀಯ ವೀಕ್ಷಕರೇ, ಇವತ್ತು ಒಂದು ಒಳ್ಳೆ ಅದ್ಭುತ ವಿಚಾರಧಾರೆಯನ್ನು ನಾನು ನಿಮ್ಮ ಮುಂದೆ ತಗೊಂಬಂದಿದ್ದೀನಿ. ಒಂದು ವಿಶಿಷ್ಟವಾದ ಒಂದು ಅಮೃತ ಅಂತಲೇ ಹೇಳ್ಬೋದು. ಅಂತಹ ವಿಚಾರವನ್ನು ನಾನು ಇವತ್ತು ಮಾತಾಡಲಿಕ್ಕೆ ಹೊರಟಿದ್ದೀನಿ. ಯಾವುದಪ್ಪ ವಸ್ತು ಅಂತ ಅಂದರೆ, ನಾವು ದಿನನಿತ್ಯ ನೋಡುವಂತಹ ದಿನನಿತ್ಯ ನಮಗೆ ಕಣ್ಣಿಗೆ ಕಾಣುವಂತಹ ಒಂದು ವಸ್ತು ಅದು ಯಾವುದಂದರೆ ಅದು ಗರಿಕೆ. ಗರಿಕೆಯನ್ನು ಸಾಕ್ಷಾತ್ ಗಜಾನನ, ಗಣಪತಿ ಇವರೆಲ್ಲರೂ ಸಹ ಧಾರಣೆ ಮಾಡ್ತಾರೆ. ಇವತ್ತಿಗೂ ಸಹ ಹಿಂದೂ ಸಂಪ್ರದಾಯದಲ್ಲಿ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸುವಂತಹ ಅಭ್ಯಾಸ ಇವತ್ತಿಗೂ ಸಹ ಇದೆ. ಯಾಕೆ ಈ ಗರಿಕೆಯನ್ನು ನಾವು ಬಳಸಬೇಕು? ಗರಿಕೆಯ ಮಹತ್ವ ಏನು? ಅದರಿಂದ ಆಗುವಂತಹ ಆರೋಗ್ಯ ಪ್ರಯೋಜನಗಳೇನು? ಎಲ್ಲವನ್ನು ಸಹ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಇದರ ಪೌರಾಣಿಕ ಕಥೆಯನ್ನು ಒಂದು ಸಣ್ಣ ಕತೆ ಬರುತ್ತೆ, ಒಂದು ನೋಡೋಣ. ಆ ಪೌರಾಣಿಕ ಕತೆ ಏನಂತ ಅಂದರೆ, ಒಬ್ಬ ಹಿಂದೆ ಪುರಾಣಗಳಲ್ಲಿ ಬರುವಂತಹ ಒಬ್ಬ ಅನಲಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಆ ಅನಲಾಸುರ ಅನ್ನುವಂಥ ವ್ಯಕ್ತಿ ಆಗಿನ ಜನರೆಲ್ಲ ಏನಿರ್ತಾರೆ, ಸಾರ್ವಜನಿಕರಿಗೆ ಕಿರುಕುಳವನ್ನು ಕೊಡ್ತಾ ಇರ್ತಾನಂತೆ. ಹೀಗೆ ಕಿರುಕುಳ ಕೊಡಬೇಕಾದ್ರೆ ಎಷ್ಟೋ ಗಣಗಳು ಅಂದರೆ ದೈವಗಣಗಳು ಅವನ ಮೇಲೆ ಆಯುಧಗಳನ್ನು ಪ್ರಯೋಗ ಮಾಡಿ ಅವನು ಸಾಯದೇ ಇದ್ದ ಪಕ್ಷದಲ್ಲಿ, ಅವನು ಸಾಯದೇ ಇದ್ದಾಗ ಕೊನೆಗೆ ಶಿವ ಅವನಿಗೆ ಅಂದರೆ ಗಣಪತಿಗೆ ಆಜ್ಞೆಯನ್ನು ಮಾಡ್ತಾನೆ. ನೋಡಪ್ಪ, ಆ ವ್ಯಕ್ತಿ ಇಷ್ಟೊಂದು ಸಾರ್ವಜನಿಕರಿಗೆ ಕಾಟ ಕೊಡ್ತಾ ಇದ್ದಾನೆ, ತೊಂದರೆ ಕೊಡ್ತಾ ಇದ್ದಾನೆ, ಹಾಗಾಗಿ ಅವನನ್ನು ಸಂಹಾರ ಮಾಡು ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ಆಜ್ಞೆಯನ್ನು ಶಿವ ಪರಮಾತ್ಮರು ಅವರಿಗೆ ಕೊಡ್ತಾರೆ. ಶಿವನ ಆಜ್ಞೆಯನ್ನು ಪರಿಪಾಲನೆ ಮಾಡಿದಂತಹ ಗಣೇಶ ಬೇರೆ ಬೇರೆ ಅಸ್ತ್ರಶಸ್ತ್ರಗಳಿಂದ ಅವನು ನಾಶ ಮಾಡಲಿಕ್ಕೆ ನೋಡ್ತಾನೆ, ಆದರೆ ಆಗೋದಿಲ್ಲ. ಆದರೆ ಕೊನೆಯ ಅಸ್ತ್ರವಾಗಿ ಗಣೇಶ ತನ್ನ ಸೊಂಡೆಲಿನಿಂದ ಆ ಅನಲಾಸುರ ಅನ್ನುವಂಥ ಒಬ್ಬ ರಾಕ್ಷಸನ ದೇಹವನ್ನ ತನ್ನ ಹೊಟ್ಟೆ ಒಳಗಡೆ ತಗೊಂಡಾಗ ಹೊಟ್ಟೆ ಉಬ್ರ ಆಗ್ಲಿಕ್ಕೆ ಶುರುವಾಗುತ್ತೆ. ಯಾಕೆಂದರೆ ರಾಕ್ಷಸ ಅನ್ನುವಂಥದ್ದು ಒಂದು ನೆಗೆಟಿವ್ ಎನರ್ಜಿ. ಅದನ್ನ ತಗೊಂಡಾಗ ಅವನಿಗೆ ಹೊಟ್ಟೆಯಲ್ಲಿ ತಳಮಳ ಆಗ್ಲಿಕ್ಕೆ ಶುರುವಾಗುತ್ತೆ. ಹೊಟ್ಟೆಯಲ್ಲಿ ತಳಮೊಳಗ ಆಗ್ಲಿಕ್ಕೆ ಶುರುವಾದಾಗ ಅವನು ಗಣೇಶ ಆಗಿನ ಕಾಲದ ಗಿಡಮೂಲಿಕೆಗಳನ್ನೆಲ್ಲ ಪ್ರಯೋಗ ಮಾಡ್ತಾನಂತೆ. ಆಗಿನ ಕಾಲದ ಎಲ್ಲ ಗಿಡಮೂಲಿಕೆಗಳನ್ನ ಪ್ರಯೋಗ ಮಾಡಿದ್ರೂ ಸಹ, ಅಂದರೆ ತಿಂದ್ರೂ ಸಹ ಆ ಹೊಟ್ಟೆ ಉಬ್ರ ಅವನಿಗೆ ಕಡಿಮೆ ಆಗೋದಿಲ್ಲ. ಆಗ ಒಂದು ಮುಷ್ಟಿ ಗರಿಕೆಯನ್ನು ತಗೊಂಡು ಸೇವನೆ ಮಾಡ್ತಾನೆ, ಹೊಟ್ಟೆ ನಿರಾಳ ಆಗುತ್ತೆ. ಇದು ಪುರಾಣ ಕಥೆಗಳಲ್ಲಿ ಅಷ್ಟೇ ಅಲ್ಲ, ಇವತ್ತಿಗೂ ಪ್ರಾಣಿಗಳು ಅಥವಾ ಬೇರೆ ಬೇರೆ ನಮ್ಮ
ಪರಿಸರದಲ್ಲಿ ವಾಸಿಸುವಂಥ ಅನೇಕ ಪ್ರಾಣಿಗಳು ಹೊಟ್ಟೆ ಉಬ್ರ ಆಯಿತು ಅಥವಾ ಹೊಟ್ಟೆಯಲ್ಲಿ ಏನೋ ಸಂಕಟ ಆಗ್ತಾ ಇದೆ, ಹೊಟ್ಟೆಯಲ್ಲಿ ಏನೋ ತಳಮಳ ಆಗ್ತಾ ಇದೆ ಅಂತ ಅಂದಾಗ ಆ ಪ್ರಾಣಿಗಳು ಗರಿಕೆಯನ್ನು ಹುಡುಕಿ ಹೋಗಿ ತಿಂತವೆ, ಹೊಟ್ಟೆಯನ್ನು ಸ್ವಚ್ಛ ಮಾಡ್ಕೊಳ್ತವೆ, ಹೊಟ್ಟೆ ಉಬ್ರವನ್ನು ಕಡಿಮೆ ಮಾಡ್ಕೊಳ್ತವೆ. ನೋಡಿ, ಪ್ರಾಣಿಗಳಿಗೆ ಗೊತ್ತು ಗರಿಕೆಯ ಅದ್ಭುತ ಪ್ರಯೋಜನಗಳು. ಆದರೆ ನಾವು ಗರಿಕೆಯನ್ನು ಕೇವಲ ಗಣೇಶನ ಆರಾಧನೆಗೆ ಅಷ್ಟೇ ಬಳಸ್ತಾ ಇದ್ದೀವಿ. ಯಾಕಪ್ಪ ಈ ಗರಿಕೆಯನ್ನು ಗಣೇಶನಿಗೆ ಇಡ್ತೀರಾ ಅಂದರೆ, ನಮ್ಮ ಅಪ್ಪ ಇಡ್ತಾ ಇದ್ರು ಗುರುಗಳೇ, ನಾನು ಇಡ್ತಾ ಇದ್ದೀನಿ, ಇಷ್ಟೇ ಅವ್ರಿಗೆ ಗೊತ್ತಿರುವಂಥದ್ದು. ಅಂದರೆ ಗರಿಕೆಯ ಒಂದು ಅದ್ಭುತ ಶಕ್ತಿಯನ್ನು ತಿಳಿದು ಸಾಂಕೇತಿಕವಾಗಿ ಆ ಗರಿಕೆಯನ್ನು ಗಣಪತಿಗೆ ಇಟ್ಟು ಇವತ್ತಿಗೂ ಸಹ ನಾವು ಪೂಜೆ ಮಾಡುವಂಥ ಸಂಪ್ರದಾಯ ಇವತ್ತಿಗೂ ಸಹ ನಮ್ಮಲ್ಲಿ ಎಲ್ಲ ಇದೆ. ಇದರ ವೈಜ್ಞಾನಿಕ ಕಾರಣಗಳನ್ನ ನೋಡೋದಾದರೆ, ರಾಬರ್ಟ್ ಹೋವರ್ಟ್ ಅನ್ನುವಂಥ ಒಬ್ಬ ಜರ್ಮನಿಯ ವಿಜ್ಞಾನಿ ಎಷ್ಟೋ ವರ್ಷಗಳ ಹಿಂದೆ ಯಾಕೆ ಈ ಹಿಂದೂಗಳು ಈ ಗರಿಕೆಯನ್ನು ಅಥವಾ ಈ ಹುಲ್ಲನ್ನು ಈ ಗಣೇಶನಿಗೆ ಇಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆಯನ್ನು ಮಾಡಿ, ಕೊನೆಗೆ ಅವನೇ ಇದ್ರ ಮೇಲೆ ನಾವು ಪ್ರಯೋಗಗಳನ್ನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಪ್ರಯೋಗಕ್ಕೆ ಆ ಗರಿಕೆಯನ್ನು ಒಳಪಡಿಸಿ ಅವನು ಹೇಳ್ತಾನೆ, ದೇಹದ ತಲೆಯ ಭಾಗ ಏನಿದೆ, ನೆತ್ತಿಯ ಕೂದಲು ಅಲ್ಲಿಂದ ಹಿಡಿದು ಕಾಲಿನ ಹೆಬ್ಬೆರಳು ತುದಿ ಬೆರಳುವರೆಗೆ ಏನು ಮನುಷ್ಯನಿಗೆ ರೋಗ ಬರಬಹುದು ಅಷ್ಟೂ ರೋಗಗಳನ್ನು ಪರಿಹಾರ ಮಾಡುವಂಥ ಏಕೈಕ ಒಂದು ವಸ್ತು ಗರಿಕೆ ಅಂತ ಹೇಳ್ತಾನು. ಅದಕ್ಕೆ ಇನ್ನು ಮುಂದೆ ಹೋಗಿ ಅವನು ಹೇಳ್ತಾನೆ, ದಿಸ್ ಈಸ್ ಗ್ರೀನ್ ಬ್ಲಡ್ ಅಂತ ಕರೀತಾನೆ, ಅಂದರೆ ಇದು ಹಸಿರು ರಕ್ತ ಅಂತ ಕರೀತಾನೆ. ಅಂದರೆ ನೋಡಿ, ಇವತ್ತು ನಾವು 3 ಹೊತ್ತು ಊಟ ಮಾಡ್ತೇವೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮು ತಿಂತೇವೆ, ಆದರೂ ನಮ್ಮ ಶಕ್ತಿಯೆಲ್ಲ ಹೇಗಿರುತ್ತೆ? ಅದು ಸುಸ್ತಾಗಿ ಮಲಗಿಬಿಟ್ಟಿರ್ತೀವಿ ಅಲ್ವಾ? ಆದರೆ ಹಸುಗಳು ಕುದುರೆ ಏನು ತಿನ್ನುತ್ತಪ್ಪ? ಕುದುರೆ ತಿನ್ನುವಂಥದ್ದು ಗರಿಕೆ ಅಥವಾ ಹಸಿ ಹುರುಳಿಕಾಳು. ಹಸು ಕರುಗಳೆಲ್ಲ ಏನು ತಿನ್ನುತ್ತೆ? ಹಸುಗಳ ಶಕ್ತಿ ನಮಗಿದೆಯಾ? ಕುದುರೆಯ ಶಕ್ತಿ ನಮಗಿದೆಯಾ? ಹಾರ್ಸ್ ಪವರ್ ಅಂತ ಕರೀತಾರೆ, HP ಅಂತ ಕರೀತಾರೆ, ಅಶ್ವಶಕ್ತಿ ಅಂತ ಕರೀತಾರೆ. ನೋಡಿ, ತಿನ್ನುವಂಥದ್ದು ಅದು ಅಮೃತ ಆಹಾರ. ಆ ಅಮೃತ ಆಹಾರವನ್ನು ಅದು ತಿಂದು ಅಷ್ಟು ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ಏನು ತಿನ್ನುತ್ತೆ? ಗರಿಕೆಯನ್ನೇ ತಿನ್ನುವಂಥದ್ದು. ನಾವು 3 ಹೊತ್ತು ಆಹಾರ ತಿಂದು ಹೇಗಿದ್ದೀವಿ ನಾವೆಲ್ಲ ಅಲ್ವಾ? ಹಾಗಾಗಿ ಗರಿಕೆಯನ್ನು ನಾವು ದಿನನಿತ್ಯ ಇದು ಆಹಾರವಾಗಿ ಬಳಸಬೇಕು. ಇಟ್ಸ್ ನಾಟ್ ಎ ಮೆಡಿಸಿನ್. ಇದು ಔಷಧಿ ಅಲ್ಲ. ಇದು ಔಷಧಿಯೂ ಹೌದು, ಆಹಾರವೂ ಹೌದು. ಹಾಗಾಗಿ ಆಹಾರವಾಗಿ ಬಳಸೋಣ, ಪ್ರತಿನಿತ್ಯ ಬಳಸೋಣ. ಪ್ರತಿನಿತ್ಯ ನಿಮಗೆ ಬಳಸ್ಲಿಕ್ಕೆ ಆಗಲಿಲ್ಲ, ಕನಿಷ್ಠ ಪಕ್ಷ ವಾರದಲ್ಲಿ 1 ದಿನ ನಾವು ಇದನ್ನು ಸೇವನೆ ಮಾಡೋಣ. ಏನೇನೆಲ್ಲ ಬೆನಿಫಿಟ್ಸ್ ಹೋಗಿದೆ ನಿಮಗೆ ತಲೆ ತಿರುಗಿಬಿಡುತ್ತೆ. ಅಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆಯಾ ಅಂದರೆ ಖಂಡಿತವಾಗೂ ಇದರಲ್ಲಿದೆ. ಒಂದು ಸಲ ಬಳಸಿ ನೋಡಿ. ನಿಮಗೆ BP, ಶುಗರ್ ಅಂತ ನಾವೇನೇನೆಲ್ಲ ಇವತ್ತು ಹೇಳ್ಕೊಂಡೆಲ್ಲ ತಿರುಗ್ತಾ ಇದ್ದೀವಿ, ಮೆಡಿಕಲ್ಗಳಲ್ಲಿ ಮಾತ್ರೆಗಳೆಲ್ಲ ತಗೊಳ್ತಾ ಇದ್ದೀವಿ, ಅದಕ್ಕೆ ಸಂಪೂರ್ಣ ರಾಮಬಾಣ ಈ ಗರಿಕೆಯ ರಸ. ಅದು ಎಷ್ಟು ರೋಗಗಳನ್ನು ಪರಿಹಾರ ಮಾಡೋದು, 52 ರೋಗಗಳನ್ನ ತೆಗೆಯುತ್ತೆ ಅಂತ ಹೇಳ್ತಾರೆ. ಈಗ ನಮ್ಮ ದೇಹದಲ್ಲಿ ಎಷ್ಟಿದೆ ರೋಗಗಳು ನೋಡಿ, ಗಲ್ಲಿಗೊಬ್ಬ ಡಾಕ್ಟರ್ಗಳಿದ್ದಾರೆ, ಮೈ ತುಂಬ ರೋಗ ಇದೆ. ಆದಷ್ಟು ನಾವು ನಮ್ಮ ದೇಹಕ್ಕೆ ಬರುವಂತಹ ರೋಗಗಳನ್ನು ನಾವೇ ಸರಿ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ನಾವು ಮಾಡಬೇಕಾಗುತ್ತೆ. ಸುತ್ತಮುತ್ತಲೇ ಸಿಗುವಂಥ ನಮ್ಮ ಹಿತ್ತಲ ಗಿಡ ಮದ್ದಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಹಿತ್ತಲ ಗಿಡ ಮದ್ದು ಸರಿಯಾಗಿ ಬಳಸಿದ್ರೆ ಹಿತ್ತಲ ಗಿಡವೂ ಸಹ ಮದ್ದೆ. ಹಾಗಾಗಿ ಅದರ ಸದ್ಬಳಕೆಯನ್ನು ಮಾಡಿಕೊಳ್ಳೋಣ. ಈ ಗರಿಕೆಯನ್ನು ನಾವು ಪ್ರತಿನಿತ್ಯ ಬಳಸೋದ್ರಿಂದ ಅಥವಾ ವಾರದಲ್ಲಿ 1 ಸಲ ಅದರ ಜ್ಯೂಸ್ನ ಮಾಡೋದ್ರಿಂದ ನಮ್ಮ ಕಣ್ಣಿನ ಕಾಂತಿ ಜಾಸ್ತಿ ಆಗುತ್ತೆ, ವಾಕ್ಚಾತುರ್ಯ ಜಾಸ್ತಿ ಆಗುತ್ತೆ. 40 ವರ್ಷ 50 ವರ್ಷ ಆದಮೇಲೆ ಕೂತ್ಕೊಂಡ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ, ನಿಂತರೆ ಕೂತ್ಕೊಳ್ಳೋಕ್ಕಾಗಲ್ಲ, ಮಂಡಿ ನೋವು, ಈ ಥರದ್ದೆಲ್ಲರೂ ಹೇಳ್ತಾ ಇರ್ತಾರೆ. ಎಲ್ಲವನ್ನೂ ಸಹ ಇದು ಸರಿ ಮಾಡ್ತಾ ಬರುತ್ತೆ. ರಕ್ತ ಶುದ್ಧಿಯನ್ನು ಮಾಡುತ್ತೆ. ಅಂದರೆ ದೇಹದಲ್ಲಿ ಟಾಕ್ಸಿನ್ ಏನಿರುತ್ತೆ, ವಿಷಕಾರಿ ಅಂಶ, ವಿಷ ಪದಾರ್ಥಗಳನ್ನು ಹೊರ ಹಾಕೋದ್ರ ಜೊತೆಗೆ ರಕ್ತದಲ್ಲಿ ಇರುವಂತಹ ಎಷ್ಟೋ ವಿಷವನ್ನು ಆಚೆ ತೆಗೆದು ಹಾಕುತ್ತೆ. ಹಾಗಾಗಿ ಗರಿಕೆಯನ್ನು ಪ್ರತಿ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ, ನಾವು 6 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ ಬಳಸ್ತಾ ಬರೋಣ. ಇದನ್ನೆಲ್ಲ ಹೇಗೆ ಸೇವನೆ ಮಾಡಬೇಕಪ್ಪ ಅಂತ ಅಂದರೆ, ಒಂದು ಮುಷ್ಟಿ ಗರಿಕೆಯನ್ನು ಒಂದು ಸ್ವಚ್ಛವಾಗಿರುವಂಥ ಜಾಗದಲ್ಲಿ ಕಿತ್ಕೊಂಡು ತೊಗೊಂಬಂದು ಅದನ್ನು ಉಪ್ಪು ನೀರಿನಿಂದ ತೊಳ್ಕೊಂಡು, ಒಂದು ಮುಷ್ಟಿ ಗರಿಕೆ ತಂದಿದ್ದೀರಾ ಅಂತ ಅಂದರೆ ಅದಕ್ಕೆ 1 ಗ್ಲಾಸ್ ನೀರನ್ನ ಅದಕ್ಕೆ ಹಾಕ್ಕೊಳ್ಳಿ ಸಾಕು. 1 ಗ್ಲಾಸ್ನ ನೀರನ್ನ ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಬ್ಲೆಂಡ್ ಮಾಡಿಕೊಂಡು ತಿಳಿ ರಸವನ್ನು ತಗೊಳ್ಳಿ. ತಿಳಿ ರಸ ಬರುತ್ತೆ, ಅದರಲ್ಲಿ ಹಸಿರು ತಿಳಿ ರಸ ಬರುತ್ತೆ.
ಆ ತಿಳಿ ರಸಕ್ಕೆ ಅದನ್ನು ಸ್ವಲ್ಪ ಫಿಲ್ಟರ್ ಮಾಡಿಕೊಂಡು, ಆ ಫಿಲ್ಟರ್ ಮಾಡಿದ್ದಕ್ಕೆ ನಿಮ್ಮ ದೇಹವೇನಾದರೂ ಉಷ್ಣದ ಪ್ರಕೃತಿ ಆಗಿದ್ರೆ ಅದಕ್ಕೆ ಮಜ್ಜಿಗೆನ ಸೇರಿಸ್ಕೊಳ್ಳಿ. ಅಥವಾ ನಿಮ್ಮ ದೇಹ ಏನಾದರೂ ಶೀತದ ಪ್ರಕೃತಿ ಏನಾದರೂ ಆಗಿದ್ರೆ ಅದಕ್ಕೆ ನೀವು ಜೇನುತುಪ್ಪವನ್ನು ಸೇರಿಸ್ಕೊಳ್ಳಿ. ಇದನ್ನು ಪ್ರತಿನಿತ್ಯ ಮಾಡ್ತಾ ಬನ್ನಿ ಸ್ನೇಹಿತರೆ, ಅಥವಾ ಒಂದು ವಾರದಲ್ಲಿ ಒಂದಿನ ಮಾಡ್ತಾ ಬನ್ನಿ. ನಿಮಗೆ ಗೊತ್ತಿಲ್ಲದೇ ಶುಗರು ಮತ್ತು BP ಏಳೋ ಹೆಸರಿಲ್ಲದೆ ಹೊರಟೋಗ್ಬಿಡುತ್ತೆ. ಇದು ಸಾಧ್ಯನಾ ಅಂದರೆ ಮಾಡಿ ನೋಡಿ. ಯಾಕಂದ್ರೆ ನಾನು ಸಹ ಪ್ರತಿನಿತ್ಯ ಪ್ರತಿ ವಾರಕ್ಕೊಮ್ಮೆ ಅಲ್ಲ, ಪ್ರತಿನಿತ್ಯವೂ ಸಹ ಖಾಲಿ ಹೊಟ್ಟೆನಲ್ಲಿ ಇದನ್ನು ಸೇವನೆ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಎನರ್ಜೈಸ್ ಆಗಿರ್ತೀರಾ, ಎಷ್ಟು ಎನರ್ಜೆಟಿಕ್ ಆಗಿರ್ತೀರಾ ಅಂದರೆ ಇಡೀ ದಿನ ನೀವು ಎನರ್ಜೈಸ್ ಆಗಿರ್ತೀರ, ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಾ ಇರ್ತೀರ. ಎಸ್ಪೆಷಲಿ ಯಾರಿಗೆಲ್ಲ ಕೊಡಬಹುದು ಇದಂತಂದರೆ, ಸಣ್ಣ ಮಕ್ಕಳಿಂದ ಹಿಡಿದು ಅಂದರೆ 1.5-2 ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಾರಲ್ಲ ಅಲ್ಲಿವರೆಗೂ ಸಹ, ಇವರು ವೃದ್ಧರು ಸಹ ಇದನ್ನು ತಗೋಬಹುದು. ಯಾರು ಬೇಕಾದ್ರೂ ಸಹ ತಗೋಬೋದು. ಆದರೆ ಶುದ್ಧವಾಗಿ ನೋಡಿ ಇದನ್ನು ನಾವು ತಗೊಳ್ಬೇಕಾಗತ್ತೆ. ಇದು ಎಲ್ಲಿ ಬೇಕಾದರೂ ಸಿಗುತ್ತೆ. ಅಕಸ್ಮಾತ್ ನಮಗೆಲ್ಲೂ ಸಿಗಲ್ಲ, ಬೇರೆ ಕಡೆ ಎಲ್ಲ ಜಾಗ ಗಲೀಜಾಗಿದೆ, ಆ ಥರದ್ದು ಏನಾದರೂ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ, ಮನೆಯ ಮುಂದೆ ಒಂದು ಸಣ್ಣ ವೇಸ್ಟ್ ಬ್ಯಾಗ್ನಲ್ಲಿ ಅಥವಾ ಒಂದು ಸಣ್ಣ ಪಾಟ್ನಲ್ಲಿ, ಒಂದು ಸಣ್ಣ ಮಡಿಕೆನಲ್ಲಿ ಹಸಿ ಬೇರುಗಳನ್ನ ತಂದು ನಾಟಿ ಮಾಡಿ. 1 ವಾರ ಅಥವಾ 15 ದಿನಕ್ಕೆ ಅದು ಬರಲಿಕ್ಕೆ ಶುರು ಆಗುತ್ತೆ. ಬೇರುಗಳನ್ನು ಬಿಡಿ, ಉಳಿದದ್ದನ್ನು ನೀವು ಕಾಂಡವನ್ನು ಕಟ್ ಮಾಡಿಕೊಂಡು ನೀವು ಬಳಸ್ಕೊಳ್ಳಿ. ಮತ್ತೆ 15 ದಿನಕ್ಕೆ ಅದೇ ಬೇರುಗಳಿಂದ, ಅಥವಾ ವಾರಕ್ಕೆ ಬರೋಣ, 15 ದಿನ ಸಹ ಕಾಯೋದು ಬೇಕಾಗಿಲ್ಲ. ಒಂದು ಮುಷ್ಟಿ ನಿಮಗೆ ಗರಿಕೆ ಬೇಕು ಅಂದರೆ 1 ವಾರಕ್ಕೆಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಒಂದು ಮುಷ್ಟಿ ಗರಿಕೆಯಿಂದ ಬಂದಂಥ ರಸವನ್ನು ಕನಿಷ್ಠ ಪಕ್ಷ 3 ಜನ ಇದನ್ನು ಸೇವನೆ ಮಾಡ್ಬೋದು. ನೋಡಿ, ಒಂದು ಗ್ಲಾಸ್ ಗರಿಕೆ ಜ್ಯೂಸ್ನಲ್ಲಿ ಇಷ್ಟೆಲ್ಲ ಔಷಧೀಯ ಗುಣಗಳಿದೆ, ಇಷ್ಟು ಶಕ್ತಿ ಇದೆ. ಅದೆಷ್ಟಕ್ಕೆ ಸಮ ಅಂದರೆ, ನೀವು 3 ದಿನ ಏನು ತಿಂತೀರಾ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಆ ಥರ 3 ದಿನ ಏನು ತಿಂತೀರಾ ಊಟನ, ಅಷ್ಟಕ್ಕೆ ಸಮ ಇಷ್ಟು 1 ಗ್ಲಾಸ್ ಗರಿಕೆ ಜ್ಯೂಸ್ ನಿಮಗೆ. ಇದರ ಅದ್ಭುತ ಪ್ರಯೋಜನಗಳಿದೆ. ಹಾಗಾಗಿ ನಾವು ದೇವ್ರಿಗೆ ಅರ್ಪಣೆ ಮಾಡಿ ಬಿಸಾಕೋದ್ಕಿಂತ ಹೆಚ್ಚಾಗಿ ಇದನ್ನು ಸದ್ಬಳಕೆ ಮಾಡ್ಕೊಳ್ಳೋಣ. ಈ ಗಣೇಶನಿಗೆ ನಾವು ಹೇಗಿದ್ರು ನಾವು ಪೂಜೆ ಮಾಡ್ತೀವಲ್ವ, ಪೂಜೆ ಮಾಡಾದ್ಮೇಲೆ ತೆಗೆದನ್ನು ತಿಪ್ಪೆಗೆ ಬಿಸಾಕ್ಬಿಡ್ತೀವಿ. ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನೀವು ವೈದಿಕ ರೀತಿಯಲ್ಲಿ ಏನು ಪೂಜಾ ವಿಧಿವಿಧಾನಗಳೆಲ್ಲ ಮಾಡಿ ಆದಮೇಲೆ, ಪೂಜೆ ಎಲ್ಲ ಮುಗಿದ ಆದಮೇಲೆ ಆ ಗರಿಕೆಯನ್ನು ಮತ್ತೆ ಆಲ್ರೆಡಿ ತೊಳೆದಿರ್ತಾರೆ, ಮತ್ತೆ ಇನ್ನೊಂದ್ಸಲ ತೊಳ್ಕೊಂಡು ಆ ಗರಿಕೆಯನ್ನು ಸೇವನೆ ಮಾಡಿ. ಅಂದರೆ ನೀವು ಹಾಗೆ ತಿನ್ನಲಿಕ್ಕೆ ಸಾಧ್ಯವಾಗೋದಿಲ್ಲ ಅದನ್ನು. ಹಾಗಾಗಿ ನೀವು ಅದನ್ನು ಏನು ಮಾಡಬೇಕು ಅಂದರೆ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ತಿಳಿ ನೀರನ್ನ ತೊಗೊಂಡು ಸೋಸ್ಕೊಂಡು ಇದನ್ನು ನೀವು ಸೇವನೆ ಮಾಡಬೇಕಾಗುತ್ತೆ. ಇಷ್ಟು ಪ್ರತಿನಿತ್ಯ ನೀವು ಪ್ರತಿ ವಾರ ನೀವು ಸೇವನೆ ಮಾಡ್ತಾ ಬನ್ನಿ. ನಿಮಗೆ ಶುಗರ್ ಅನ್ನುವಂಥದ್ದು, BP ಅನ್ನುವಂಥದ್ದು, ಅಥವಾ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಏನು ಹೇಳ್ತೀರಾ, ಅದು ಚರ್ಮ ವ್ಯಾಧಿಗಳು, ರಕ್ತ ಶುದ್ಧಿ ಆಗೋದ್ರಿಂದ, ಕರಳು ಶುದ್ಧಿ ಆಗೋದ್ರಿಂದ ಹಿಡಿದು ಎಲ್ಲ ರೋಗಗಳನ್ನು ಇದು ಪರಿಹಾರ ಮಾಡುತ್ತೆ. ಇದು ಸಾಧ್ಯನಾ? ನೀವು ಅನುಭವಿಸಿ ನೋಡಿ. ಸುಮ್ಮನೆ ತೆಗೆದು ಗರಿಕೆಯನ್ನು ಗಣೇಶನಿಗಿಟ್ಟು ತಿಪ್ಪೆಗೆ ಬಿಸಾಕ್ಬೇಡಿ. ಮತ್ತು ಅದು ಒಣಗಿದ್ರಲ್ಲೂ ಸಹ ಶಕ್ತಿ ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಹಸಿ ಗರಿಕೆನಲ್ಲಿ ತುಂಬ ಶಕ್ತಿ, ಮೆಡಿಸಿನಲ್ ಪ್ರಾಪರ್ಟೀಸ್ ಎಲ್ಲ ಇರುತ್ತೆ. ಹಾಗೆ ಆದಷ್ಟು ಹಸಿ ಗರಿಕೆಯನ್ನು ಬಳಸುವಂಥ ಪ್ರಯತ್ನವನ್ನು ಪ್ರತಿಯೊಬ್ಬರೂ ನಾವು ಮಾಡೋಣ. ಯಾಕೆಂದರೆ ನಮಗೆ ಗೊತ್ತಿದೆ, ಇವತ್ತು ಮೈತುಂಬ ರೋಗಗಳಿದೆ. ಆದಷ್ಟು ರೋಗಗಳಿಗೆ ರಾಮಬಾಣಗಳನ್ನ ನಾವೇ ಮಾಡಿಕೊಳ್ಳೋಣ. ಇದೆಲ್ಲ ಪ್ರಕೃತಿಯ ಶಕ್ತಿ, ಇದೆಲ್ಲ ಅಮೃತ ಆಹಾರ. ನಾವು ಇವತ್ತೆಲ್ಲ ಸತ್ತಿರೋ ಆಹಾರನ ತಿಂದು ಸತ್ತ ಹಾಗೇ ಇದ್ದೀವಿ. ಇವೆಲ್ಲ ಸೂರ್ಯ ಕಿರಣಗಳಿಂದ ಬೆಂದಂಥ ಪದಾರ್ಥಗಳು. ಸೂರ್ಯ ಕಿರಣಗಳಿಂದ ಹಣ್ಣು ಹಂಪಲುಗಳಾಗಿರ್ಬೋದು, ಈ ಗಿಡಮೂಲಿಕೆಗಳಾಗಿರ್ಬೋದು, ಎಲ್ಲ ಸೂರ್ಯನಿಂದ ರೆಡಿ ಆಗಿರುವಂಥದ್ದು. ಇವಕ್ಕೆಲ್ಲ ಆಯುರ್ವೇದದಲ್ಲಿ ಅಮೃತ ಆಹಾರ ಅಂತ ಕರೀತಾರೆ. ನಾವು ತಿಂತಿರುವಂಥದ್ದು ಮೃತ ಆಹಾರ. ಮೃತ ಅಂದರೆ ಸತ್ತೋಗಿರುವಂಥ ಆಹಾರವನ್ನು ತಿಂದು ಹೀಗಿದ್ದೀನಿ. ಅದಕ್ಕೆ ಅಮೃತ ಆಹಾರವನ್ನು ನಾವು ಸೇವನೆ ಮಾಡಬೇಕು. ಅಮೃತ ಆಹಾರವನ್ನು ಸೇವನೆ ಮಾಡಿದ್ರೆ ನಮ್ಮ ದೇಹವು ಸಹ ಅಮೃತವನ್ನು ತಗೊಂಡು ರೋಗ ರುಜಿನಗಳಿಂದ ಆದಷ್ಟು ದೂರ ಇರುತ್ತೆ. ಇದೆಲ್ಲ ಏನು ಲಕ್ಷಾಂತರ ರೂಪಾಯಿ ದುಡ್ಡು ಕೊಡಬೇಕಾಗಿಲ್ಲ, ಏನಿಲ್ಲ. 4 ಬೇರುಗಳನ್ನ 4 ಬೇರನ್ನ ಒಂದು ಸಲ ಹಾಕಿದ್ರೆ ಸಾಕು. ನಿಮ್ಮ ಮನೆ ಅಂಗಳದಲ್ಲಿ ಒಂದು ಪಾಟ್ನಲ್ಲಿ ಹಾಕ್ಕೊಂಡ್ರೆ ಸಾಕು. ಎಲ್ಲಿವರೆಗೂ ಇರುತ್ತೆ ಅಂದರೆ, ನಿಮಗೆ 100 ವರ್ಷ ವಯಸ್ಸಾಯಿತು ಅಂದರೆ ಅದಕ್ಕೆ ವಯಸ್ಸಾಗೋದಿಲ್ಲ. 100 ವರ್ಷವೂ ಸಹ ಅದು ಬರ್ತಾನೆ ಇರುತ್ತೆ. ಹಾಗಾಗಿ ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ. ಗರಿಕೆ ಅನ್ನುವಂಥದ್ದು ಅಷ್ಟು ಶಕ್ತಿ ಇದೆ. ಈ ಗರಿಕೆಯ ಮಹತ್ವ ಇವಾಗಲ್ಲ, ಹಿಂದಿನ ರಾಮ ಕೃಷ್ಣ ಆಗಿನ ಕಾಲದವರು ಸಹ ಇದು ಗರಿಕೆಯ ಪ್ರಯೋಗಗಳನ್ನು ಮಾಡ್ತಾ ಇದ್ರು. ಇವಾಗ ನಾವು ಇತ್ತೀಚಿನ ವಿಜ್ಞಾನ ತಂತ್ರಜ್ಞಾನಗಳ ಹೆಸರುಗಳಲ್ಲಿ ಇದನ್ನೆಲ್ಲ ನಾವು ಮರೆತು ಬಿಟ್ಟಿದ್ದೀವಿ. ಆದಷ್ಟು ಈ ಗರಿಕೆ ನಮಗೆ ಅದಕ್ಕೇನು ಎಷ್ಟೋ ಲಕ್ಷ ದುಡ್ಡು ಕೊಡಬೇಕಾಗಿಲ್ಲ, ಏನಿಲ್ಲ. ಒಂದು ಸಲ ತಂದು ನಿಮ್ಮ ಮನೆ ಹತ್ರ ಹಾಕ್ಕೊಂಡ್ರೆ ಅದು ಸಹಜವಾಗಿ ಬೆಳೀತಾ ಇರುತ್ತೆ.
ವಾರಕ್ಕೊಂದ್ಸಲ ತಗೊಂಡು ಕಟ್ ಮಾಡಿಕೊಂಡು ಮನೆಯವರೆಲ್ಲರೂ ಸಹ ಸೇವನೆ ಮಾಡೋದು. ಆದರೆ ಇದು ಒಂದು ಏನಂದರೆ ಸ್ವಚ್ಛವಾಗಿ ತೊಳ್ಕೊಬೇಕು, ಇದನ್ನು ಸ್ವಚ್ಛವಾಗಿ ತೊಳ್ಕೊಬೇಕು. ಮತ್ತು ನೇರವಾಗಿ ಅದನ್ನು ತಿನ್ನಲಿಕ್ಕಾಗೋದಿಲ್ಲ, ನೇರವಾಗಿ ತಿನ್ಲಿಕ್ಕೆ ಹೋಗ್ಬಾರ್ದು. ನೀವು ಇದನ್ನು ಜ್ಯೂಸ್ ಮಾಡಿಕೊಂಡೇ ಕುಡಿಬೇಕು. ಇದನ್ನು ಬೇಯಿಸ್ಲಿಕ್ಕೂ ಸಹ ಹೋಗಬಾರ್ದು. ಬೇಯಿಸಿದ್ರೆ ಏನಾಗೋದಿಲ್ಲ, ಆದರೆ ಅಲ್ಪ ಪ್ರಮಾಣದ ಅಂಶ ಶಕ್ತಿ ಅದರಲ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ಹಸಿ ಇರುವಂಥ ಜ್ಯೂಸ್ನ ನೀವು ತಗೊಳ್ಬೇಕಾಗತ್ತೆ. ಇದನ್ನು ಕಡ್ಡಾಯವಾಗಿ ಖಾಲಿ ಹೊಟ್ಟೆನಲ್ಲೇ ತಗೋಬೇಕಾಗತ್ತೆ. ಖಾಲಿ ಹೊಟ್ಟೆನಲ್ಲಿ ತಗೊಂಡು 1 ಗಂಟೆಯ ನಂತರ ನೀವು ಊಟವನ್ನು ಬೇಕಾದರೆ ನೀವು ಮಾಡ್ಬೋದು. ಹಾಗಾಗಿ ಈ ಗರ್ಕೆಯ ಅದ್ಭುತ ಪ್ರಯೋಜನಗಳನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಚಾರಧಾರೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.